ಸ್ನೇಹಿತರೆ ನಮಸ್ಕಾರ. ಜುಲೈ 18ನೇ ತಾರೀಕು ನಟ ಯುವರಾಜ್ ಕುಮಾರ್ ಅವರ ಎರಡನೇ ಚಲನಚಿತ್ರ ಎಕ್ಕ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ರೋಹಿತ್ ಪದಕಿಯವರ ನಿರ್ದೇಶನದಲ್ಲಿ ಈ ಸಿನಿಮಾ ಬಂದಿದೆ. ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಕ್ಲೈಮ್ಯಾಕ್ಸು ಇನ್ನೂ ಚೆನ್ನಾಗಿರಬೇಕಿತ್ತು ಅನ್ನುವ ಮತ್ತು ಇಲ್ಲ ಸಿನಿಮಾ ಸೂಪರ್ ಆಗಿದೆ, ಒಳ್ಳೆ ಹಾಡುಗಳಿದೆ, ಫೈಟ್ ಇದೆ. ಸೊ ಯುವರಾಜ್ ಕುಮಾರ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅನ್ನುವ ಎಲ್ಲ ಪ್ರತಿಕ್ರಿಯೆಗಳನ್ನು ಸೇರಿಸ್ಕೊಂಡು ಹೇಳೋದಾದರೆ ಸಿನಿಮಾ ಬಹಳ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿದೆ. ನಿನ್ನೆ ರಾತ್ರಿ ನಾನು 10 ಕಾಲ್ ಶೋ ತುಮಕೂರು ಐನಾಕ್ಸ್ನಲ್ಲಿ ಯಾವ ಥರ ಇದೆ ಅಂತ ಬುಕ್ ಮೈ ಶೋನಲ್ಲಿ ಚೆಕ್ ಮಾಡಿದಾಗ ಫುಲ್ಲು ಅಲ್ಲಿ ಹೌಸ್ಫುಲ್ ಆಗಿತ್ತು, ಫುಲ್ಲು ಸೀಟ್ಸ್ಗಳು ಎಲ್ಲ ಸೋಲ್ಡ್ ಔಟ್ ಆಗಿತ್ತು, ಆಕ್ಯುಪೈ ಆಗಿತ್ತು. ಸೊ ಟೋಟಲಿ ಯುವಕರನ್ನ ಸೆಳೆಯೋದ್ರಲ್ಲಿ ಎಕ್ಕ ಸಿನಿಮಾ ಯಶಸ್ವಿಯಾಗಿದೆ. ಇದೆಲ್ಲ ಕಾರಣ ಯಾಕಾಗ್ತಾ ಇದೆ ಅಂದರೆ, ಒಂದು ನಟ ಯುವರಾಜ್ ಕುಮಾರ್, ಇನ್ನೊಂದು ಸಿನಿಮಾದ ಮ್ಯೂಸಿಕ್ ಅಂತಲೇ ಹೇಳಬೇಕು. ಟೋಟಲಿ ಒಂದು ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿದೆ. ಎಕ್ಕ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿದೆ. ಸೊ ಒಂದು ಸಿನಿಮಾ ಮ್ಯೂಸಿಕಲ್ ಹಿಟ್ ಆಯಿತು ಅಂದರೆ ಯಾರೂ ಆ ಸಿನಿಮಾನ ತಡೆಯೋಕ್ಕಾಗದೇ ಇಲ್ಲ. ಯಾಕಂದರೆ ಸಂಗೀತ ಪ್ರಧಾನ ಸಿನಿಮಾಗಳು ಯಾವುದೇ ಚಲನಚಿತ್ರ ರಂಗದಲ್ಲಿ ಕನ್ನಡವನ್ನು ಒಳಗೊಂಡಂತೆ ಸೋತದ್ದೇ ಇಲ್ಲ. ಸೊ ಇದು ಕೂಡ ಎಕ್ಕ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿದೆ. ಈ ಸಿನಿಮಾ 18ನೇ ತಾರೀಕು ಬಿಡುಗಡೆ ಆಯಿತು. ಈ ಸಿನಿಮಾದ ಮ್ಯೂಸಿಕ್ ಯಾರು ಡೈರೆಕ್ಟರು ಅಂದಾಗ ಚರಣ್ ರಾಜ್ ಅವರು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಯಾಕಂದರೆ ಹಲವಾರು ಹಾಡುಗಳು ಸಿನಿಮಾ ಬರೋದಕ್ಕಿಂತ ಮುಂಚೆನೇ ಕೂಡ ಬಿಡುಗಡೆ ಆಗಿತ್ತು. ಎಕ್ಕ ಮಾರ್ ಅನ್ನುವ ಒಂದು ಹಾಡು ಸುಮಾರು 4 ತಿಂಗಳುಗಳ ಹಿಂದೆ ಬಿಡುಗಡೆ ಆಗುತ್ತೆ. ಸೊ ಈ ಹಾಡನ್ನು ನಾಗಾರ್ಜುನ ಶರ್ಮಾ ಅವರು ಬರೆದಿದ್ದಾರೆ. ಚರಣ್ ರಾಜ್, ರೋಹಿತ್ ಪದಕಿ ಮತ್ತು ಮಹಾಲಿಂಗಮ್ ಅನ್ನೋರು ಹಾಡಿದ್ದಾರೆ ಈ ಹಾಡನ್ನು. ಈ ಸಿನಿಮಾದ ಹಾಡು, ಡ್ಯಾನ್ಸ್ ಜನರನ್ನು, ಪ್ರೇಕ್ಷಕರನ್ನು, ಯುವಕರನ್ನು ಹುಚ್ಚೆದ್ದು ಕುಣಿಸ್ತಿರೋದೇ ಈ ಹಾಡು ಎಕ್ಕ ಮಾರ್ ಅನ್ನೋದೇನು 19 ಕಟ್ಟು 26 ಕಟ್ಟು ಎಕ್ಕ ಮಾರ್ ಮಾರ್ ಅಂತ ಹಾಡು ಬರ್ತಾ ಇದೆ. ಆ ಸಿನಿಮಾದಲ್ಲಿ ಯೂಟ್ಯೂಬಲ್ಲಿ ನೋಡಿ ಭಾಳ ಜನ ಇಷ್ಟಪಟ್ಟಿದ್ರು. ಬಟ್ ಯೂಟ್ಯೂಬಲ್ಲಿ ಹಿಟ್ಟಾಯಿತು ಅಂದರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡಬೇಕು ಅನ್ನೋರು ಭಾಳಷ್ಟು ಜನ ಇರ್ತಾರೆ. ಸೊ ಈ ಹಾಡನ್ನು ಭಾಳ ಎಂಜಾಯ್ ಮಾಡ್ತಾಯಿದ್ದಾರೆ. ಇದು ಒಂದು ಹಾಡು. ಇನ್ನೊಂದು 3 ಕೋಟಿ ಹತ್ತತ್ರ ವೀಕ್ಷಣೆಗಳನ್ನ ಈಗಾಗಲೇ ಯೂಟ್ಯೂಬಲ್ಲಿ ಪಡ್ಕೊಂಡಿರೋ ಅಂಥದ್ದು ಬ್ಯಾಂಗಲ್ ಬಂಗಾರಿ ಹಾಡು. ಈ ಹಾಡನ್ನು ಬರೆದಿರೋರು ಕೂಡ ನಾಗಾರ್ಜುನ ಶರ್ಮಾ ಅವರೇ. ಇದನ್ನು ಆಂಟೋನಿ ದಾಸನ್ ಅವರು ಹಾಡಿದ್ದಾರೆ. ಭಾಳ ಇನ್ವಾಲ್ವ್ ಆಗಿ ಹಾಡಿದ್ದಾರೆ. ಭಾಳ ಒಂದು ಇದನ್ನ ಭಾವನೆಗಳನ್ನ ಇಟ್ಕೊಂಡು ಅದು ಸೂಪರ್ ಡೂಪರ್ ಆಗಿಬಿಟ್ಟಿದೆ. ಒಂದು ಯುವರಾಜ್ ಕುಮಾರ್ ಅವರ ಡ್ಯಾನ್ಸ್ ಜೊತೆ ಮತ್ತು ಹೀರೋಯಿನ್ ಅವರ ಒಂದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಹಾಡಲ್ಲಿ ವರ್ಕೌಟ್ ಆಗಿ ಅವ್ರ ಸ್ಟೆಪ್ಸ್ ಎಲ್ಲ ಒಂಥರ ಮುರಳಿ ಮಾಸ್ಟರ್ ಅದಕ್ಕೆ ಕೊರಿಯೋಗ್ರಫಿ ಮಾಡಿರೋದು. ಒಂಥರ ಉಕ್ಕು ಸ್ಟೆಪ್ಸ್ಗೆ ರೀಲ್ಸ್ಗಳಂತೂ ಸಿಕ್ಕಾಪಟ್ಟೆ ಬರ್ತಾಯಿದೆ. ಇದು ಬ್ಯಾಂಗಲ್ ಬಂಗಾರಿ ಹಾಡು ಫುಲ್ಲು ವೈರಲ್ ಆಗಿಬಿಟ್ಟಿದೆ. ಸೊ ಈ ಹಾಡನ್ನು ನೋಡೋದಕ್ಕೆ ಫ್ಯಾಮಿಲಿ ಆಡಿಯನ್ಸು ಸಿಕ್ಕಾಪಟ್ಟೆ ಜನ ಈ ಹಾಡನ್ನು ಥಿಯೇಟ್ರಲ್ಲಿ ನೋಡಬೇಕು, ಎಂಜಾಯ್ ಮಾಡಬೇಕಂತ ಹೋಗ್ತಾ ಇದ್ದಾರೆ. ಸೊ ಅದು ಬ್ಯಾಂಗಲ್ ಬಂಗಾರಿ, ಬ್ಯಾಂಗ್ ಫುಲ್ ಅಂತ ಹೇಳ್ಬೇಕಂದ್ರೆ. ನೆಕ್ಸ್ಟು ಆಮೇಲೆ ಒಂದು ಹಾಡು ಬಿಡ್ತಾರೆ, ಅದು ರೌಡಿ ರೈಮ್ಸ್ ಅಂತ. ಇದು ನಿಜವಾಗ್ಲೂ ಒಂದು ಥ್ರಿಲ್ ಕೊಟ್ಟಂಥ ಹಾಡು ಇದು ಯೂಟ್ಯೂಬಲ್ಲಿ ಬಂದಾಗ ನನಗಂತೂ. ಯಾಕಂದರೆ ಎ ಫಾರ್ ಅಡ್ಡಾಯಿಂದ ಶುರುವಾಗಿ Z ಫಾರ್ ಅನ್ನೋವರೆಗೂ ಒಂದು A to Z ಇಟ್ಕೊಂಡು ರೌಡಿ ರೈಮ್ಸ್ನೇ ಮಾಡಿಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ರೌಡಿಸಮ್ ಕತೆ ಇಟ್ಕೊಂಡು ರೋಹಿತ್ ಪದಕಿಯವರು, ನಾಗಾರ್ಜುನ ಶರ್ಮಾ ಅವರೇ ಹಾಡನ್ನು ಬರೆದಿರೋದು. ಹಾಡಿರೋದು ಚರಣ್ ರಾಜ್ ಅವರು ಮತ್ತು ರೋಹಿತ್ ಪದಕಿಯವರು. ಭಾಳ ಜನಕ್ಕೆ ಅದು ಇಷ್ಟ ಆಗ್ತಾಯಿದೆ. ಈ ಥರ ಎಲ್ಲ ಒಂದು ಹಾಡು ಮಾಡ್ಬೋದು ಅನ್ನೋದು, ಅದು ರೌಡಿ ರೈಮ್ಸ್ ಅನ್ನೋದು. ಈಗ ಸಿನಿಮಾದಲ್ಲಿ ಸೈಲೆಂಟಾಗಿ ಇನ್ನೊಂದು ಹಾಡು ಬರುತ್ತೆ, ಎರಡನೇ ಹೀರೋಯಿನ್ ಜೊತೆ, ಸಂಪದ ಅವ್ರ ಜೊತೆ, ಮೌನ ಅಂತ ಅಂದ್ಬಿಟ್ಟು. ಆ ಹಾಡನ್ನು ರೋಹಿತ್ ಪದಕಿಯವರು ಬರೆದಿದ್ರೆ ಸಂಜೀತ್ ಹೆಗ್ಡೆ ಅವರು ಈ ಸಂಜೀತ್ ಹೆಗ್ಡೆ ಯೂತ್ ಸೆನ್ಸೇಷನಲ್ ಸಿಂಗರು. ಸೊ ಅವ್ರು ಹಾಡಿರೋ ಶೈಲಿ ಮತ್ತು ಅದನ್ನು ತೆಗೆದಿರೋ ರೀತಿ ಕೂಡ ಭಾಳ ಜನಕ್ಕೆ ಇಷ್ಟ ಆಗ್ತಾಯಿದೆ. ಆ್ಯಕ್ಚುಲಿ ನನಗೆ ಈ 4 ಹಾಡು ನೋಡಿದ್ಮೇಲೆ ಇನ್ನೂ ಎರಡನೇ ಹೀರೋಯಿನ್ ಸಂಪದ ಅವ್ರ ಜೊತೆ ಒಂದು ಡ್ಯೂಯೆಟ್ ಇರಬೇಕಿತ್ತು ಅಂತ ನನಗೆ ಅನಿಸಿದ್ದು ವೈಯಕ್ತಿಕವಾಗಿ. ಬಟ್ ಈ 4 ಹಾಡುಗಳು, ಎಸ್ಪೆಷಲಿ ಬ್ಯಾಂಗಲ್ ಬಂಗಾರಿ ಮತ್ತು ಎಕ್ಕ ಮಾರಿ, 2 ಹಾಡುಗಳಿಂದ ಯುವರಾಜ್ ಕುಮಾರ್ ಅವರ ಎಕ್ಕ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿದೆ. ಆಮೇಲೆ ಟ್ರೈಲರಲ್ಲಿ ಏನು BGM ಚರಣ್ ರಾಜ್ ಅವ್ರು ಕೊಟ್ಟಿದ್ರು ಅದು ಅಂತೂ ಭಾಳ ಇದಾಗಿತ್ತು. ಒಂಥರ ಗ್ರೂವ್ ಒಂಥರ ಒಳಗಡೆ ತೊಗೊಂಡೋಗ್ಬಿಡುತ್ತೆ ನಿಮ್ಮನ್ನು. ಸೊ ಅದು ಟ್ರೈಲರಲ್ಲಿ ಕೊಟ್ಟಮೇಲೆ ಆ್ಯಸ್ ಯೂಶುವಲ್ ಫಿಲಮಲ್ಲಿ ಕ್ಯಾರಿ ಆಗಿದೆ. ಸೊ ಇವೆಲ್ಲ ಅಂಶಗಳು ಏನು ಮ್ಯೂಸಿಕ್ ಇದಕ್ಕೆ ಏನು ಸಪೋರ್ಟ್ ಮಾಡಿದೆ ಎಕ್ಕ ಸಿನಿಮಾಗೆ. ಸೊ ಈ ಸಿನಿಮಾನ
ಇದು ಒಬ್ಬ ಸೂಪರ್ ಸ್ಟಾರ್ ಸಕ್ಸಸ್ ಸಿನಿಮಾ ಅಂತಲ್ಲ, ಒಂದು ಮ್ಯೂಸಿಕಲ್ ಸಕ್ಸಸ್ ಮೂವಿನೂ ಆಗಿ ತೊಗೊಂಬಂದಿದೆ ಅಂತ ನನಗೆ ರಾತ್ರಿ ಅನ್ನಿಸ್ತು. ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಎಕ್ಕ ಈಸ್ ಎ ಮ್ಯೂಸಿಕಲ್ ಹಿಟ್ಟಾದಂತಹ ಸಿನಿಮಾನ ಯಾರು ತಡೆಯೋಕ್ಕಾಗಲ್ಲ. ಒಂದು ಸಲ ಅಲ್ಲ 2 ಸಲ ನೋಡಿದ್ದೀವಿ ಸರ್ ಅಂತ ಕಾಮೆಂಟ್ ಮಾಡಿರೋರು ಇದ್ದಾರೆ, ಇನ್ನು ನೋಡಬೇಕು ಅಂತಿದ್ದಾರೆ, ಮತ್ತು ಪದೇ ಪದೇ ಹೋಗಿ ನೋಡ್ತಾ ಇರೋರು ಕೂಡ ಇದ್ದಾರೆ. ಸೊ ಚಿತ್ರಮಂದಿರಗಳಲ್ಲಿ ನೀವಿನ್ನು ಎಕ್ಕ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಈ ಸಿನಿಮಾ ಬಗ್ಗೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇದನ್ನು ಇನ್ನೂ ಯಾರು ಆಸಕ್ತರಿದ್ದರೆ ಅವರಿಗೆ ನೀವು ಲೈಕ್ ಮಾಡೋದ್ರ ಮೂಲಕ ಮತ್ತು ಶೇರ್ ಮಾಡೋದ್ರ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡುವುದರ ಮೂಲಕ ನನ್ನನ್ನು ಕೂಡ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಎಕ್ಕ ಮಾರ್.